ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಇದು ಬಸವಣ್ಣ ಅವರು ಹೇಳಿದಾಗೆ ಎಲ್ಲ ಸಮುದಾಯದವರು, ಎಲ್ಲ ಸಮಾಜದವರು ನಮ್ಮವರು, ನಾನು ನಿಮ್ಮವನು. ಯಾರು ಹೇಳಿದ್ದು? ಬಸವಣ್ಣ ಅವರು. ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಬಸವಣ್ಣ ಅವ್ರದ್ದು, ಅದಕ್ಕೆ ನೀವು ಅವಮಾನ ಮತ್ತು ಧಕ್ಕೆ ತರೋದಂಥ ಕೆಲಸ ಮಾಡ್ತಾರದು. ಎಸ್ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ತಂದೆ ಶಾವನ್ನೂರು ಶಿವಶಂಕರಪ್ಪ ಅವರು ಎಷ್ಟು ಬಾರಿ MLA ಆಗಿದ್ರು? 7 ಬಾರಿನೋ 8 ಬಾರಿನೋ ಆಗಿದ್ರು. 6 ಬಾರಿ 7 ಬಾರಿ ಮಂತ್ರಿಗಳು ಎಲ್ಲ ಆಗಿದ್ರು. ಮತ್ತು ವೀರಶೈವ ಒಂದು ಸಮಿತಿ, ಆ ಸಮಿತಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಲಿಂಗಾಯತ ಸಮುದಾಯದವ್ರಿಗೆ ಇವರೇ ದೊಡ್ಡವರು ಅಂತ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ರು. ಅಂಥವ್ರ ಮಗ ನೀವು. ಅಂಥವ್ರ ಮಗ ಈ ಥರ ನಮ್ಮ ಸಮುದಾಯದ ಹಿರಿಯ ನಾಯಕರು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದ್ದೀರಿ. ಒಂದ್ಸತಿ ಅಲ್ಲ, ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡಿದ್ರಿ. ನೀವು ಅವನು ಯಾರೋ ಅಂತ ನೀವು ಕೇಳಿದ್ರಿ. ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದ್ರಿ. ಅದು ತಪ್ಪು ಮಾಡಿದ್ದೀರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತು ನಾವು ಏನು ಮಾತಾಡೋಕೆ ಹೋಗಿಲ್ಲ, ಸುಮ್ಮನಿದ್ದು. ಏನೋ ದೊಡ್ಡವರು ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ ಅಂತ. ಆದರೆ ಮತ್ತೆ ನೀವು ಇವತ್ತು ಹೇಳಿದ್ದೀರಾ. ಏನು ಹೇಳಿದಿರಿ ನೀವು ಇವತ್ತು? ಹೇಳಿ, ಏನು ಹೇಳಿದ್ದೀರ ನೀವು? ಅವ್ರು ಬರದೇ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದೀರಿ. ಆದರೆ ನಿಮಗೆ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಜಮೀರ್, ನಿಮ್ಮ ತಂದೆ ಯಾಕೆ ನಿಮ್ಮ ಸಮುದಾಯದವ್ರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ರು, ಅದೇ ರೀತಿ ಜಮೀರ್ ಅಹಮದ್ ಖಾನ್ ಅವರು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು. ಅದಕ್ಕೆ ನಿಮಗೆ ಉದಾಹರಣೆ ಕೊಡ್ತೀನಿ. ಫಸ್ಟ್ ಟೈಮ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಇನ್ ಕರ್ನಾಟಕ ಇಡೀ ಒಂದು ಮುಸಲ್ಮಾನ್ ಸಮುದಾಯದವರು ಒಂದಾಗಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು 1 ಕೋಟಿ ಚಿಲ್ಲರೆ ವೋಟರ್ಸಿದ್ದಾರೆ. ಆದರೆ 86 ಲಕ್ಷ ವೋಟರ್ಸು, ಎಷ್ಟು 92% ವೋಟರ್ಸು ಒಂದೇ ಕಡೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ. ಅಂದರೆ ಅದು ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಕಾರಣ. ಅವರಿಂದಾನೇ ಅಷ್ಟು ಓಟು ಬಂದಿದ್ದು. ಮತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದ್ದು ಜಮೀರ್ ಅಹಮದ್ ಖಾನ್ ಅವರಿಂದ. ಅವ್ರ ಕೊಡುಗೆ ಇದೆ. ನೀವು ಅವ್ರನ್ನ ಅವಮಾನ ಮಾಡ್ತೀರಾ, ನಮ್ಮ ಸಮುದಾಯದ ನಾಯಕರನ್ನ ನೀವು ಅವಮಾನ ಮಾಡ್ತೀರಾ? ನಿಮ್ಗೆಷ್ಟು ಅಹಂಕಾರ, ನಿಮ್ಗೆಷ್ಟು ದುರಂಕಾರ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ DCM ಅವರೇ, ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮ ರಾಜ್ಯದ ನಾಯಕರಿಗೆ ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನೊಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ. ಆ ಥರ ಕೆಲಸ ಈ SS ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ನೋಡಿ, ಅವ್ರನ್ನ ಕ್ಷಮೆ ಕೇಳಕ್ಕೆ ಹೇಳಿ. ಇಲ್ಲ ಅಂದರೆ ದಾವಣಗೆರೆಯಲ್ಲಿ ನಿಮಗೆ ಪಾಠ ಕಳಿಸ್ತಾರೆ. ಏನ್ರಿ ಬಸವಣ್ಣ ಅವರು ತತ್ವ ಸಿದ್ಧಾಂತಗಳು ಇದೇನಾ? ಅವರ ಒಂದು ಸಿದ್ಧಾಂತ ಮೇಲೆ ನಡ್ಕೊಂಡು ಬಂದಿರೋದಂತ ನಿಮ್ಮ ಫ್ಯಾಮಿಲಿ ಅಂತ ಜನ ಮಾತಾಡ್ತಾರೆ. ಆದರೆ ಬಸವಣ್ಣ ಅವ್ರು ಏನು ಹೇಳಿದ್ದಾರೆ? ನಾನು ನಿಮ್ಮವರು, ನೀವು ನಮ್ಮವರು ಅಂತ. ಯಾವುದು ಜಾತಿ ಭೇದ ಭಾವ ಇಲ್ದಿರೆ ನಾವು ಮನುಷ್ಯರನ್ನ ಗೌರವಿಸಬೇಕು, ಮನುಷ್ಯರನ್ನ ನಾವು ಗೌರವಿಸಬೇಕು ಅಂತ ಹೇಳಿದ್ದಾರೆ. ಹೌದು ಇಲ್ವಾ? ನೀವು ಹಾಗಾದರೆ ಬಸವಣ್ಣ ಅವರು ಫಾಲೋವರ್ ಅಲ್ಲ ನೀವು. ಅವ್ರ ಸಿದ್ಧಾಂತಗಳು ನಿಮಗೆ ಇಷ್ಟ ಇಲ್ಲ. ತತ್ವ ಸಿದ್ಧಾಂತ ಏನೂ ಇಲ್ಲ ಬಸವಣ್ಣ ಅವ್ರದ್ದು. ಅವೆಲ್ಲ ವೇಸ್ಟು ನಿಮಗೆ. ನಿಮ್ಮದೇ ನಾನೇ ಆಯಿತು. SS ಮಲ್ಲಿಕಾರ್ಜುನ್ ಅವರೇ, ನೋಡಿ, ನೋಡಿ. ಈ ಎಲೆಕ್ಷನ್ನಲ್ಲಿ ನಿಮಗೆ ಪಾಠ ಕಳಿಸಲಿಲ್ಲ ಅಂದರೆ ದಾವಣಗೆರೆ ಜನತೆ ನಿಮಗೆ ನಾನು ಹೇಳ್ತೀನಿ, ನೀವು ಜಮೀರ್ ಅಹಮದ್ ಖಾನ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಲ್ಲ, ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಅಂದ್ರೆ ಗೊತ್ತಾ ಎಷ್ಟು ಸ್ಟೇಟ್ ಇದೆ? ಆ ಎಲ್ಲ ಸ್ಟೇಟ್ಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತು ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ
ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಸಮೀರ್ ಅಹಮದ್ ಅವ್ರ ಬಗ್ಗೆ ಉದಾಹರಣೆ ಕೊಡಕ್ಕೆ ಹೋದರೆ 108 ಇದೆ. ಒಂದು ಹೆಚ್ಚು ಕಡಿಮೆ ನನ್ನ ಅನಿಸಿಕೆ ಒಂದು ತಿಂಗಳು ಮಾತಾಡಿದ್ರೂ ಅದು ಕಡಿಮೆನೇ. ತೆಲಂಗಾಣ ಅಲ್ಲಿ ಸರ್ಕಾರ ಇತ್ತಂದ್ರಿ, ಯಾವ ಸರ್ಕಾರ ಇದ್ದಿದ್ದು? KCR ಅವ್ರದ್ದು. TRS ಪಾರ್ಟಿ ಇದ್ದಿದ್ದು, BRS TRS. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಆಗಿ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಅಲ್ಲಿ ಈಗ ಫಾರ್ಮ್ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಆಗೋಕ್ಕೆ ಕಾರಣ ಯಾರು? ಇದೇ ಜಮೀರ್ ಅಹಮದ್ ಅವರು. ಅವರು ಸ್ಟಾರ್ ಕ್ಯಾಂಪೇನರ್ ಆಗಿ ಲೋಕ ಪ್ರಚಾರ ಮಾಡಿದ್ರು. ಅವರು ಯಾವ ರೀತಿ ಈಸ್ ಜಸ್ಟ್ ನಾಟ್ ಎ ಲೀಡರ್, ಈಸ್ ಜಸ್ಟ್ ನಾಟ್ ಎ ಪೊಲಿಟಿಷಿಯನ್, ಈಸ್ ಜಸ್ಟ್ ನಾಟ್ ಎ MLA, ಈಸ್ ಜಸ್ಟ್ ನಾಟ್ ಎ ಮಿನಿಸ್ಟರ್, ಈಸ್ ಎ ರಿಯಲ್ ಹ್ಯೂಮನ್ ಬೀಯಿಂಗ್ ರೀ. ಬಹಳ ದೊಡ್ಡ ಮನಸ್ಸಿದೆ ಅವ್ರದ್ದು, ಡೌನ್ ಟು ಅರ್ತ್ ಪರ್ಸನಾಲಿಟಿ ರೀ ಅವರು. ನಿಮಗೆ ಅವ್ರ ದೋಸ್ತಿ ಆಗಿಲ್ಲ ಅನ್ಸುತ್ತೆ. ನಿಮಗೆ ಜಮೀರ್ ಅಹಮದ್ ಅವರು ನೇಚರ್ ಏನು, ಅವ್ರ ಹಾರ್ಟ್ ಏನು, ಅವ್ರು ಯಾವ ರೀತಿ ಜನರ ಹತ್ರ ನಡ್ಕೊತಾರೆ ರೀ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಗೊತ್ತಾ ನಿಮಗೆ? ಒಕ್ಕಲಿಗಾಸ್ ಇದ್ದಾರೆ, ದಲಿತರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸಲ್ಮಾನ್ ಸಮುದಾಯದವರೇ, ಆಮೇಲೆ ನಿಮ್ಮ ಲಿಂಗಾಯತರು ಕೂಡ ಸ್ವಲ್ಪ ಇದ್ದಾರೆ. ಎಲ್ಲ ಜಾತಿ ವರ್ಗದವರು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಅವರು ಒಂದು ಮೆಸೇಜ್ ಮಡಗಿದ್ದಾರೆ ಈ ಚಾಮರಾಜಪೇಟೆ ಕ್ಷೇತ್ರದಲ್ಲಿ. ಆ ಕಾರಣಕ್ಕೆ ಚಾಮರಾಜಪೇಟೆ ಕ್ಷೇತ್ರ ಜನತೆ ಬರೀ ಮುಸಲ್ಮಾನರಲ್ಲ, ಎಲ್ಲ ಜಾತಿಯವರವರಿಗೆ ಗೆಲ್ಲಿಸಿ ಕಳಿಸಿರೋದು ವಿಧಾನಸಭೆಗೆ. ಗೊತ್ತಾ ನಿಮಗೆ? ಅಷ್ಟಕ್ಕೂ ಸೀಮಿತ ಇಲ್ಲ. ಜಮೀರ್ ಅಹಮದ್ ಅವರು ತೆಲಂಗಾಣ ಅಲ್ಲಿ ಹೋಗಿ ಗೆಲ್ಸ್ಕೊಂಡು ಬಂದರು, ಅಲ್ಲಿ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ. ಮತ್ತೆ ಕೇರಳದಲ್ಲಿ ಹೋದರು, ಕೇರಳ ಅಲ್ಲಿ ಪ್ರಚಾರ ಮಾಡಿದ್ರು, ಕೇರಳ ಅಲ್ಲಿ ಸೀಟ್ ಗೆಲ್ತು. ಇಡೀ ದೇಶದಲ್ಲಿ ಅವರು ಒಂದು ಸ್ಟಾರ್ ಕ್ಯಾಂಪೇನರ್ ರೀ ಅವರು. ಕೇರಳ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅಲ್ಲಿ ಹೋಗಿ ಅವರು ಕ್ಯಾಂಪೇನಿಂಗ್ ಮಾಡ್ತಾ ಇದ್ದಾರೆ ಆ್ಯಸ್ ಎ ಸ್ಟಾರ್ ಕ್ಯಾಂಪೇನರ್. ಎಲ್ಲನ ಹೋಗಲಿ, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಯಾರಿಗಾನ ಕಳಿಸ್ಕೊಡಿ ಅಂತ ನಿಮ್ಮ ನಾಯಕರು, ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಲೀಡರ್ಶಿಪ್ಪಲ್ಲಿ ರಾಹುಲ್ ಗಾಂಧಿ ಅವರ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವ್ರ ಲೀಡರ್ಶಿಪ್ಪಲ್ಲಿ ಯಾರಿಗಾನ ಕಳಿಸ್ಕೊಡಿ ಅಂತ ಯಾರಾದರೂ ಕೇಳಿದ್ರೆ ಅದು ಏಕೈಕ ನಾಯಕ ಜಮೀರ್ ಅಹಮದ್ ಖಾನ್ ಅವ್ರನ್ನೇ ಕಳಿಸಿ ಅಂತಾರೆ. ಎಲ್ಲ ಸುಮ್ಮನೆ ಹೇಳ್ಬಿಡ್ತಾರನ್ರಿ. ಅಂಥವ್ರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಎಷ್ಟು ನಿಮಗೆ ದುರಂಕಾರ, ಅಹಂಕಾರ. ನಿಮ್ಗೆ ಅಹಂಕಾರ ಜನತೆ, ದಾವಣಗೆರೆ ಜನತೆ ಬಿಡಿಸಿಲ್ಲ ಅಂದರೆ ನೀವು ಬರೆದಿಟ್ಕೊಳ್ಳಿ. ನೀವು ಮಾಡಿದ್ದು ಸರಿಗಿಲ್ಲ. ಯು ಹ್ಯಾವ್ ಟು ಪೇ ಫಾರ್ ದಿಸ್ ಆ್ಯಂಡ್ ಯು ವಿಲ್ ಪೇ. ವೇಟ್ ಫಾರ್ ದಾವಣಗೆರೆ ಎಲೆಕ್ಷನ್ಸ್ ರಿಸಲ್ಟ್ಸ್, ನಿಮಗೆ ಗೊತ್ತಾಗುತ್ತೆ. ಅಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ, ನೀವು ಬಂದಿದ್ದೀರಾ, ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಂಗೆ ಬರ್ಬೇಕು, ನಮ್ಮ ಜೊತೆ ಸೇರ್ಕೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಮುಂದೆ ನಾನು ಇಡೀ ದಾವಣಗೆರೆ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಹೇಳೋದು ಇಷ್ಟೇ, ಒಂದೇ ಒಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕೂಡಿಸಿ ಕೇಳ್ತಾ ಇದ್ದೀರಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡೋ ಕೆಲಸ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ನಮ್ಮ DK ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಆದಿಲ್ ಹತ್ರ ಕೇಳ್ಕೊಂಡಿದ್ದೀನಿ. 100% ಈ ಭಾಗದಲ್ಲಿ ಸಮರ್ಥೆ ಗೆಲ್ಲೋದು, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ನಾವು ಕೊಟ್ಟಿರೋಂಥ 5 ಗ್ಯಾರಂಟಿನೇ ಜನಕ್ಕೆ ಸೇರ್ತಾ ಇರೋದು. ಪ್ರತಿಯೊಬ್ಬರು ನಮ್ಮ ಹತ್ರ ಬೆನಿಫಿಷರಿನೇ ಇರ್ಬೋದು. ನಮ್ಮ ಸಮಾಜದವರಿಗೆ ಇಲ್ಲಿ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ. ನಾನು ಆಗಿಲ್ಲ ಅಂತ ಹೇಳಲ್ಲ. ನಮ್ಮ ಪಕ್ಷದಲ್ಲಿ, ನಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಕೇಳೋದು ತಪ್ಪೇನಲ್ಲ. ನಾನು ನಮ್ಮ ಅಪ್ಪನ ಹತ್ರ ಹೋಗಿ ನನಗೆ ಇದು ಕೊಡಿಸು ಅಂತ ಕೇಳ್ಬೋದು. ಕೊಡ್ತೀನೋ ಇಲ್ವೋ ಅನ್ನೋ ಹಕ್ಕಿರೋದು ನಮ್ಮ ಅಪ್ಪಗೇನೆ ಅಲ್ಲ. ಇಲ್ಲ ನಮ್ಮ ಅಮ್ಮ ಹತ್ರ ಹೋಗಿ ನಾನು ಜಗಳ ಆಡ್ಬೋದು. ಅದೇ ಪಕ್ಷ ಅನ್ನೋದು. ಕಾಂಗ್ರೆಸ್ ಪಕ್ಷದ ಜೊತೆ ಮುಸಲ್ಮಾನರು ಇದ್ದಾರೆ, ನಮ್ಮ ಜೊತೆ ಕೆಲವು ಟೈಮಲ್ಲಿ ನಾವು ಕೇಳಿದ್ದು ಇವಾಗ ಕೊಡೋಕ್ಕಾಗಲ್ಲ, ಮುಂದಕ್ಕೆ ಕೊಡ್ತೀವಿ ಅಂತಾರೆ. ಅಷ್ಟೇ ಇರೋದು ಹೊರತು ನಮ್ಮನ್ನು ಎಲ್ಲೂ ಕೂಡ ಬಿಟ್ಕೊಡಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಸಲ್ಮಾನರ ಜೊತೆ ಇದೆ. ಯಾವ ಕಾರಣಕ್ಕೂ ಬೀಳಲ್ಲ. ಯುವಕರೇ ಸರ್, ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಅಂದ್ರೆ ಯುವಕರೇ ಜಾಸ್ತಿ ಇರುವ ಅಂದ್ರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸೋಲಿಸ್ಬೇಕಂತ ಹೇಳಿ. ನಾನೇನಕ್ಕೆ ಬಂದಿರೋದು? ನಾವಿಲ್ಲಿ ಬಂದಿರೋದು ಏನಕ್ಕೆ? ಯುವಕರನ್ನ ಗೆಲ್ಸ್ಬೇಕು ಅಂತ. ಯಾರಿಗೆ ಟಿಕೆಟ್ ಕೊಟ್ಟಿರೋದು? ಅಜ್ಜರ್ಗ, ಯಂಗ್ಸ್ಟರ್ ಕೊಟ್ಟಿದ್ದಾರೆ. ನೋಡಪ್ಪ, ನಾನು ಹೇಳೋದು ಈ ಸಮಾಜವನ್ನ ಬದಲಾವಣೆ ಮಾಡಬೇಕಂದ್ರೆ ಯುವಕರು ಪಾಲಿಟಿಕ್ಸ್ಗೆ ಬರಲೇಬೇಕು. ಯುವಕನಿಗೆ ಅವಕಾಶ ಸಿಕ್ಕಿದೆ.
ಇವಾಗ ಯುವಕರಿಗೆ ಅವಕಾಶ ಸಿಕ್ಕಿದ್ರಿಂದ ಅವನೇನು ತಪ್ಪು ಮಾಡವನೇ, ಏನು ಅಂತ ಮನೇಲಿ ಹುಟ್ಟಿರೋದು ತಪ್ಪ? ಅವನಿಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನ ನಾವು ಸಮರ್ಸ್ಕೊಬೇಕು. ಅದಲ್ಲದೆ ನಾವು ಅವನು ಇಂಥ ಮನೆಯಿಂದ ಹುಟ್ಟಿರೋದ್ರಿಂದ ಇವಾಗ ಓಕೆ ನಾನು ಪೊಲಿಟಿಕ್ಸಲ್ಲಿ ಇದ್ದೀನಿ, ನಮ್ಮ ಅಪ್ಪ ಇದ್ದಾನೆ, ನಮ್ಮ ತಾತ ಇದ್ರು ಅಂತ ನನ್ನ ಏನು ನೀವೇನು ಆಚೆ ಇಟ್ಟಿದ್ರೆ ನಮಗೆ ಅವಕಾಶ ಕೊಟ್ಟಿದ್ದಿರ್ತಾನೆ. ಪಾಲಿಟಿಕ್ಸ್ ಒಬ್ಬ ಡಾಕ್ಟ್ರ್ ಮಗ ಡಾಕ್ಟರ್ ಆಗ್ತಾನೆ ಅಂದರೆ ನಿಮ್ಗೆ ಏನಕ್ಕೆ ಬೇಜಾರಾಗ್ತದೆ? ಬೇಜಾರಾಗಲ್ವಲ್ಲ. ಪಾಲಿಟಿಷಿಯನ್ ಮಗ ಪೊಲಿಟಿಷಿಯನ್ ಆಗಿದ ತಕ್ಷಣ ನಿಮ್ಗೆ ಯಾಕೆ ಬೇಜಾರಾಗುತ್ತೆ? ನೋಡಿ, ಎಲ್ಲ ಮಕ್ಳಿಗೂ ಅವ್ರ ಅಪ್ಪ ಹೆಂಗಿರ್ತಾರೋ ಹಂಗೆ ಇರಬೇಕು ಅಂತ ಆಸೆ ಇರುತ್ತೆ. ನನಗೆ ನನ್ನ ಅಪ್ಪ ನೋಡೋ ಆಸೆ ಇದೆ, ಅವನಿಗೆ ಅವ್ರ ಅಪ್ಪ ನೋಡೋ ಆಸೆ ಇದೆ. ಮುಂದಕ್ಕೆ ಯಾವಾಗಲೂ ನಾವು ಅಷ್ಟೇ ಪಾಲಿಟಿಕ್ಸಿಗೆ ಬರಬೇಕು ಅಂದರೆ ನಾವು ಬೇರೆಯವ್ರಿಗೂ ಅವಕಾಶ ಸಿಕ್ಕುತ್ತೆ. ಬಟ್ ಒಬ್ಬ ಪೊಲಿಟಿಷಿಯನ್ ಮಗನಿಗೆ ಏನಂದರೆ ಇಡೀ ಲೈಫ್ ಅವ್ರ ಅಪ್ಪ ನೋಡಿರ್ತಾನೆ, ಅವ್ರು ಹೆಂಗೆ ಸಮಾಜ ಸೇವೆ ಮಾಡಿರ್ತಾರೆ ಅಂತ ನೋಡ್ತಾರೆ. ಇವಾಗ ಶಾಮನೂರ್ ಅವರು ಈ ಕುಟುಂಬ ಈ ದಾವಣಗೆರೆ ಜಿಲ್ಲೆಗೆ ಮಾಡಿರುವಂಥ ಕೆಲಸ ಕಮ್ಮಿನ? ರೋಡ್ ಬರಲಿಲ್ವಾ, ಲೈಟ್ ಬರಲಿಲ್ಲ? ಈ 40 ವರ್ಷದಿಂದ ಇದೆಲ್ಲ ನೀವು ಮಾತಾಡ್ತಾರಲ್ಲ, ಕ್ಯಾ ಕರೆ ಅಂತ ಕೇಳ್ತಾರಲ್ಲ, ಅಲ್ಲಿ ನಿಂತಿರೋಂಥ ಲೈಟ್ ಎಲ್ಲಿಂದ ಬಂದಿರೋದು? ಆ ರೋಡ್ ಹಾಕಿರೋದು ಯಾರು? ಅಲ್ಲಿ ನಡೆದಿರೋಂಥ ಕೆಲಸಗಳು ಎಲ್ಲಿಂದ ನಡೀತಾ ಇದೆ? ಇದೆಲ್ಲ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರ ಮಾಡಿರೋದು, ಶಾಮನೂರ್ ಅವ್ರಿಗೆ ಮಾಡಿರೋದು ತಾನೆ. ಅದನ್ನ ಬಿಟ್ಕೊಡಕ್ಕೆ ಯಾರು ತಯಾರಿ ಹಾಕಿಲ್ಲ. ನೋಡಿ, ಅವಕಾಶಗಳು ಸಿಕ್ಕುತ್ತೆ, ನಾವು ಹೆಂಗ್ ಅದನ್ನ ಮುಂದಕ್ಕೆ ತಗೊಂಡೋಗ್ತೀವಿ ಅನ್ನೋದು ಮುಖ್ಯ. ನಮ್ಮ ಯುವಕರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ಸುಮ್ಮನೆ ಯಾವನ ಬಂದು ಹೇಳ್ದ, ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ನೀವು ಉತ್ಸಾಹಕ್ಕೆ ಹೋಗ್ಬೇಡಿ. ತುಂಬಾ ಈಸಿ ನಮ್ಮವ್ರನ್ನ ಜಾಕತ್ಸಕ್ಕೆ. ಅಲ್ಲ, ನಿಮ್ಮ ಸಮುದಾಯದ ಮುಖಂಡರಲ್ಲೇ ಭಿನ್ನಮತ ಇದೆಯಲ್ಲ? ಯಾರು ಅದೆಲ್ಲ ಏನಿಲ್ಲ. ಜಮೀರ್ ಅಣ್ಣನೂ ಬರ್ತಾರೆ, ನನ್ನ ಇಲ್ಲಿ ಕಳ್ಸಿ. ಅಲ್ಲ, ಎಸ್ ಮಲ್ಲಿಕಾರ್ಜುನ್ ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ಅವ್ರು ಬಂದು ಮುಖಕ್ಕೆ ಮಸಿ ಬೆಳಿತು ಅಂತ ನಿಮ್ಮ BBMP ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇವಾಗ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಜಮೀರ್ ಅಣ್ಣನೇ ನನಗೆ ಕಳಿಸಿದ್ದಿಲ್ಲಿ ಮಾತಾಡಕ್ಕೆ. ಜಮೀರ್ ಅಣ್ಣನೇ ನಮ್ಮ ಪಕ್ಷದಲ್ಲಿ ಮುಸಲ್ಮಾನ್ ಲೀಡರಲ್ಲಿ ನಮ್ಮ ಅಪ್ಪ, ಜಮೀರ್ ಅಣ್ಣ, ಖಾದರ್ ಅಣ್ಣ ಇವರೇ ಇರೋದು ಎಲ್ಲ. ಇಮ್ರಾನ್ ಪಾಷಾ ಯಾ ಇಮ್ರಾನ್ ಪಾಷಾ ರೀ, ಅವ್ರನ್ನೆಲ್ಲ ಒಂದು ಲೆಕ್ಕಕ್ಕೆ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಇಲ್ಲಿ ಕಳ್ಸಿರೋದೇ ಜಮೀರ್ ಅಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವ್ರು ಇದ್ದಾರೆ, ಅವ್ರು ಎಲ್ಲೂ ಕೂಡ ಹಿಂದೆ ಮುಂದೆ ಇಲ್ಲ. ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವೋಟ್ ಹಾಕಬೇಡಿ, ನೀವು ದಾವಣಗೆರೆ ಮುಸ್ಲಿಂ ಯಾವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನು ಕೇಳೋದು, ದಾಡಿ ಇರೋದು ತೊಪ್ಪಿ ಹಾಕಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಫಸ್ಟು ದೇವ್ರು ಕೊಟ್ಟಿರೋಂಥ ಮಾತನ್ನ ಮುಂದಕ್ಕೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸುಳ್ಳು ಹೇಳ್ಬಾರ್ದು, ಬಡ್ಡಿಗೆ ತಗೊಂಡ್ಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀನು ಒಳ್ಳೆ ಮುಸಲ್ಮಾನ ಆಗಲ್ಲ. ಅರ್ಥ ಆಯ್ತಾ? ಬಡ್ಡಿಗೆ ತಗೊಂಬೇಡಿ. ನೀವು 5 ಬೇಸಿಕ್ಸ್ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ಟೊಪ್ಪಿ ಹಾಕೊಂಡು ಏನು ಸ್ಟೇಟ್ಮೆಂಟ್ ಕೊಟ್ಟವನೋ ಅವ್ನು ಹಿಸ್ಟ್ರಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಯಾರೋ ಕಾರ್ಪೊರೇಟರ್ ಅಂತ, ಇವನು ಯಾರೋ ಅಂತ ಹೇಳಿದ ತಕ್ಷಣ ನೀವು ಅದನ್ನು ತಗೊಂಬೇಡಿ. ನಮ್ಮ ಎಲ್ಲ ಸಮಾಜ ನಾಯಕರು ಕಾಂಗ್ರೆಸ್ ಜೊತೆ ಇದ್ದಾರೆ, ಜಮೀರ್ ಅಣ್ಣನೂ ಇದ್ದಾರೆ, ನಮ್ಮ ಅಪ್ಪ ಇವತ್ತು ಬಂದವ್ರೆ, ಎಲ್ಲರೂ ಇದ್ದಾರೆ ಇಲ್ಲಿ. ವಿ ಆರ್ ಆಲ್ ವಿತ್ ಕಾಂಗ್ರೆಸ್. ಕಾಂಗ್ರೆಸ್ ಇಸ್ ಗೋಯಿಂಗ್ ಟು ವಿನ್ ದಿಸ್.